ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿವೇಶಿ ಧನಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟೌನಿಗೆ ರೆಡಿ ಆಗಿದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಹೇಳ್ತೀನಿ, ಓಕೆನಾ? ಸೊ ಎಸ್, ನಾನು ಮನೆಯಿಂದ ಹೊರಟೆ. ಇವಾಗ ಟೌನಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು RT-18 ನಮ್ಮ ಕೊಡಗಲ್ಲಿ ಒಂದು ಸ್ಪೆಷಲ್ ಡೇ ಇವತ್ತು. ಸೊ ಅದಕ್ಕೆ ಆಟಿ ಪಾಯಸ ಮಾಡೋಣ ಅಂತ. ಬಟ್ ಮನೇಲಿ ರವೆ ಇರಲಿಲ್ಲ, ಸೊ ರವೆ ತೊಗೊಂಬರೋಣ ಅಂತ ಹೊರಟಿದ್ದೀನಿ. ಹಾಗೆ ತಗೊಳ್ತಾ ಬರುವಾಗ ಆಟಿ ಸೊಪ್ಪು ಸಿಕ್ಕಿದ್ರೂ ತೋರಿಸ್ತೀನಿ ನಿಮಗೆ, ಓಕೆ? ಸೊ ನಾನು ಸ್ಕೂಟಿ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದೀನಿ. ಮುಚ್ಚಿಲ್ಲ ಕೂಡ, ಯೂಸ್ ಮಾಡಿದ್ರೆ ತುಂಬ ದಿನ ಆಗಿದೆ. ಗೊತ್ತಿಲ್ಲ ಈಗ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ. ಸೊ ಎಸ್, ನಾನು ನಿಮಗೆ ನಮ್ಮ ರೋಡ್ ತೋರಿಸ್ತೀನಿ ಇವಾಗ. ಎಸ್, ಇದು ನಮ್ಮ ಮನೆ ರೋಡ್. ನಮ್ಮ ಮನೆ ಇರೋದು ಮದೆನಾಡಲ್ಲಿ. ಇಲ್ಲಿಂದ ಟೌನಿಗೊಂದು 10 ಮಿನಿಟ್ಸ್ ನಡಿಬೇಕು. ಸೊ ನಾನು ನಿಮಗೆ ಇವತ್ತು ಟೌನ್ ಕೂಡ ತೋರಿಸ್ತೀನಿ. ಆದಷ್ಟು ಹೋಗೋಣ ಬನ್ನಿ. ನಮ್ಮ ನಾಯಿ ನಮ್ಮ ಮನೇಲೇ ಬಿಟ್ಟು ಬಂದಿದ್ದೀನಿ. ಸೊ ಕಿರ್ಚೋ ಸೌಂಡ್ ಇಲ್ಲಿಗೆ ಕೇಳಿಸ್ತಾ ಇದೆ. ಸೊ ತಪ್ಪಿಸ್ಕೊಂಡು ಬಂದುಬಿಡುತ್ತಾ ಅಂತ ಭಯ. ಅದು ಇಲ್ಲೇ ಬಂದರೂ ಪರವಾಗಿಲ್ಲ, ಟೌನಲ್ಲಿ ಯಾಕೆ ಹೋಗಿ ಅಭ್ಯಾಸ ಇಲ್ಲ. ಗಾಡಿ ಬರಬೇಕಾದ್ರೆ ಆಚೆ ಈಚೆ ಎಲ್ಲ ಓಡಿಬಿಡುತ್ತೆ. ಸೊ ಅದಕ್ಕೆ ಭಯ, ಬಿಟ್ಟು ಬಂದಿದ್ದೀನಿ. ನಿಮಗೆ ಇವಾಗ ಒಂದು ಸೂಪರ್ ಆಗಿರೋ ಪ್ಲೇಸ್ ತೋರಿಸ್ತೀನಿ. ಎಸ್, ಹೇಗಿದೆ ನೋಡಿ, ಅದೆಲ್ಲ ಬೆಟ್ಟ. ಇವತ್ತು ಸ್ವಲ್ಪ ಬಿಸಿಲಿದೆ ನಮ್ಮ ಕೊಡಗಲ್ಲಿ. ಆಟಿದು ಬಿಸಿಲು ಅನಿಸುತ್ತೆ. ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕಾಫಿ ತೋಟ. ಫುಲ್ ಅಲ್ಲೆಲ್ಲ ಕಾಣಿಸ್ತಾ ಇರೋದು ಕಾಫಿ ತೋಟ. ಇದು ನಮ್ಮ ಮನೆ ಹಿಂದೆ ಇರೋ ಬೆಟ್ಟ ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ ಅಲ್ವಾ? ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮದೆನಾಡ್ ಟೌನು. ನನಗೊಂದು ಸುತ್ತ ಹಾಕ್ಕೊಂಡು ಅಲ್ಲಿಗೆ ಹೋಗಬೇಕು. ಆದರೆ ಒಂದು ಅಂಗಡಿನೂ ಓಪನ್ ಆದಾಗ ಕಾಣಿಸ್ತಾ ಇಲ್ಲ. ಅದು ಸಂಡೇ ಅಲ್ಲ, ಲೇಟ್ ಓಪನ್ ಮಾಡ್ತಾರ ಗೊತ್ತಿಲ್ಲ. ಬಟ್ ಹೋಗೋಣ, ನೋಡೋಣ. ನೋಡಿ, ಇಲ್ಲೂ ಕೂಡ ಪ್ಲೇಸ್ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಸ್, ಇದು ನೋಡಿ ನಮ್ಮ ಗ್ರಾಮದ ಅಂಗನವಾಡಿ. ಸಂಡೇ ಕ್ಲೋಸ್ ಆಗಿದೆ. ಇದು ನಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯ, ಗ್ರಾಮ ಪಂಚಾಯತ್ ಬಿಲ್ಡಿಂಗ್. ನಮ್ಮೊಂದು ಚಿಕ್ಕ ಲೈಬ್ರರಿ ಇದೆ ನಮ್ಮೂರಲ್ಲಿ. ಇದು ಇಲ್ಲಿ ಬಂದುಬಿಟ್ಟು ನಮ್ಮ ಟೌನ್. ಇದು ನಮ್ಮದು ಟೌನ್. ಇದು ಮಡಿಕೇರಿ ಮ್ಯಾಂಗ್ಳೂರು ರೋಡ್. ನಾನು ಐಟಮ್ಸ್ ಜಸ್ಟ್ ರವೆ, ತುಪ್ಪ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ಹೊರಟೆ. 220 ರೂಪೀಸ್ ಆಯಿತು. ಆ್ಯಂಡ್ ನಾನೀಗ ನಿಮ್ಗೊಂದು ಸೊಪ್ಪು ತೋರಿಸ್ತೀನಿ. ಆ್ಯಕ್ಚುಲಿ ಇದು ನೋಡೋಕ್ಕೆ ಸೇಮ್ ಆಟಿ ಪಾಯಸ ಮಾಡೋ ಆಟಿ ಸೊಪ್ಪು ಥರನೇ ಇದೆ. ಆದರೆ ಇದು ಆಟಿ ಸೊಪ್ಪಲ್ಲ ನೋಡಿ. ನೋಡೋಕ್ಕೆ ಹಾಗೇ ಇದೆ. ಲಾಸ್ಟ್ ಇಯರ್ ನಾನು ಕನ್ಫ್ಯೂಸ್ ಮಾಡಿ ಇದನ್ನ ತೊಗೊಂಡೋಗ್ಬಿಟ್ಟಿದ್ದೆ ಮನೆಗೆ. ಹುಡುಕಿದಾಗ ಬೇಗ ಸಿಕ್ಬಿಟ್ಟಿತ್ತು ನನಗೆ. ರೋಡ್ ಸೈಡೆಲ್ಲ ಫುಲ್ ಇದೆ. ಆದರೆ ಇದು ಆಟಿ ಸೊಪ್ಪಲ್ಲ. ಫಸ್ಟ್ ಟೈಮ್ ಮಾಡೋರು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಆಟಿ ಸೊಪ್ಪಲ್ಲ. ಚಿಕ್ಕದಾಗೊಂದು ತೋಡಿದೆ. ಇದೇನಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಇದನ್ನು ನಾವು ಚಿಕ್ಕದಿರಬೇಕಾದ್ರೆ ಸ್ಲೇಟ್ ಉಜ್ಜಲಿಕ್ಕೆ ಯೂಸ್ ಮಾಡ್ತಾಯಿದ್ವಿ. ಇದನ್ನು ಹಿಂಗೆ ಪೀಸ್ ಮಾಡಿದೆ, ಇದರೊಳಗೆ ನೀರಿರುತ್ತೆ. ಇದನ್ನು ಸ್ಲೇಟ್ ಉಜ್ಜಲಿಕ್ಕೆ ಯೂಸ್ ಮಾಡ್ತಾಯಿದ್ವಿ. ಬರೆದಾದ್ಮೇಲೆ ಉಜ್ಜಲಿಕ್ಕೆ, ಆಮೇಲೆ ಬರೆದೆಲ್ಲ ಆದಮೇಲೆ ಇದನ್ನ ಫುಲ್ ಉಜ್ಜಿ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಾಡಿ ಇಟ್ಟಂಗೆ ಇಡ್ತಾಯಿದ್ವಿ. ಸೊ ಯಾರಿಗೆ ದಪ್ಪದ್ದು ಸಿಗುತ್ತೆ ಈ ಗಿಡ, ನಮ್ಮಲ್ಲಿ ಅಷ್ಟು ದಪ್ಪದಿದೆ ಇಷ್ಟು ದಪ್ಪದಿದೆ ಅಂತೆಲ್ಲ ಸ್ಕೂಲಲ್ಲಿ ಹೇಳ್ಕೊಂಡು ಓಡಾಡ್ತಿರ್ತಿದ್ವಿ. ಕಡ್ಡಿನೆಲ್ಲ ಸೊಪ್ಪೆಲ್ಲ ತೆಗೆದು ಕಡ್ಡಿನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಶಾಲೆಗೆ ತೊಗೊಂಡೋಗ್ತಾಯಿದ್ವಿ ತೋರಿಸ್ಲಿಕ್ಕೆ. ನೋಡಿ, ನಂದು ಇಷ್ಟು ದಪ್ಪ ಇದೆ, ನಮ್ಮಲ್ಲಿ ಇಷ್ಟು ದಪ್ಪದಿದೆ ಅಂತ. ಸೊ ಇದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್. ನಡೆದು ಸುಸ್ತಾಗಿದೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಸೊ ಇಲ್ಲಿ ಬೇಲಿ ಸೈಡಲ್ಲಿ ಲಾಸ್ಟ್ ಇಯರ್ ನಾನು ಆಟಿ ಸೊಪ್ಪು ಕೊಯ್ದಿದ್ದೆ. ಬನ್ನಿ ಈ ವರ್ಷನೂ ಅಲ್ಲಿ ಉಂಟಾ ನೋಡೋಣ. ಮೇ ಬಿ ಯಾರಾದರೂ ರೋಡಲ್ಲಿ ಹೋಗೋರು ಕೊಯ್ಕೊಂಡು ಹೋಗಿದ್ರೆ, ಇಲ್ಲ ನೋಡೋಣ, ಒಂದಾದರೆ ಸಿಗುತ್ತೆ ನಿಮಗೆ ತೋರ್ಸೋಕ್ಕೆ. ಸಿಕ್ಕಿತ್ತು ಈ ವರ್ಷ ಇಲ್ಲೇ ಸಿಕ್ಕಿದೆ. ಪಾಯಸಕ್ಕೆ ಬೇಕಾಗೋಷ್ಟಿಲ್ಲ, ಆದರೂ ತೋರಿಸ್ತೀನಿ ರೀ. ಇದು ನೋಡಿ,
ಆ್ಯಕ್ಚುಲಿ ಆಗಲೇ ತೋರಿಸಿದ ಸೊಪ್ಪು ಥರನೇ ಇಲ್ವಾ, ಆದರೆ ಇದು ಆಟಿ ಸೊಪ್ಪು. ಸ್ವಲ್ಪ ಘಮ ಬರ್ತಾಯಿದೆ. ಆಗಲೇ ತೋರಿಸಿದ ಆಟಿ ಸೊಪ್ಪಲ್ಲ. ನಮ್ಮ ನಾಯಿ ತಪ್ಪಿಸ್ಕೊಂಡು ಓಡಿ ಬಂತು ಅಂತ ಅನ್ನಿಸ್ತಿದೆ. ಎಲ್ಲೋ ಸೌಂಡ್ ಕೇಳ್ತಾ ಇದೆ. ಬಂದೇ ಬಿಟ್ಟಿದ್ದಾನೆ. ಸುಸ್ತಾಯಿತು. ಯಾಕೆ ಓಡಿ ಬಂದಿದ್ದು ತಪ್ಪಿಸ್ಕೊಂಡು? ಮತ್ತೆ ಕುತ್ತಿಗೆ ನೋವಾಗುತ್ತಲ್ಲ. ಹಾಂ, ಬಾ ಹೋಗೋಣ, ಮನೆಗೆ ಹೋಗೋಣ. ಬಾ ಬಾ ಬಲ್ಲ ಪೋಯ್ ಬಲ್ಲ ಬಲ್ಲ. ನಮ್ಮ ನಾಯಿಗೆ ಕನ್ನಡ ಬರಲ್ಲ, ತುಳು ಮಾತಾಡಬೇಕು. ಬಲ ಅಂದರೆ ಬರುತ್ತೆ ಸೀದ ಜೊತೆ. ಎಲ್ಲಿ ಸೊ ನಮ್ಮ ಮನೇಲಿ ತುಳು ಮಾತಾಡೋದ್ರಿಂದ ನಮ್ಮ ನಾಯಿಗೆ ತುಳು ಅಭ್ಯಾಸ ಆಗಿದೆ. ಎಸ್ ಪೊಯ್ ಪೊಯ್ ಹೋಗುಚ್ಚಿ ನಾನು ಹುಡುಗಿ ಪೊಯ್. ಎಸ್, ಇನ್ನು ಪಾಯಸ ಎಲ್ಲ ಮಾಡಿ, ಪಾಯಸ ಹೇಗಿರುತ್ತೆ ಅಂತ, ಪಾಯಸ ಮಾಡಲ್ಲ ಹಲ್ವಾ ಮಾಡ್ತೀನಿ. ರವೆ ತಂದಿದ್ದೀನಲ್ವ, ಹಲ್ವಾ ಮಾಡೋಣ. ಹೇಗಿರುತ್ತೆ ಅಂತ ತೋರಿಸ್ತೀನಿ. ಎಸ್ ನೋಡಿ, ಇಷ್ಟು ಆಟಿ ಸೊಪ್ಪಿನ ನೀರು ಸಿಕ್ಕಿದೆ. ಇನ್ನು ಇದರಲ್ಲಿ ಹಲ್ವಾ ಮಾಡ್ಕೊಂಡು ತಿಂತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.